ಮಾಜಿ ದೂಢಾಧ್ಯಕ್ಷರು ಇವರು, ಮಾಜಿ ಜಿಲ್ಲಾಧ್ಯಕ್ಷರು. ಇವ್ರ ಕ್ಷೇತ್ರದ ಗಮನ ಇಲ್ಲ ಅವರಿಗೆ, ಇನ್ನೊಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 22,000ಕ್ಕೂ ಹೆಚ್ಚು ಮತ ಭಾರತೀಯ ಜನತಾ ಕಾಂಗ್ರೆಸ್ಸಿಗೆ ಮುನ್ನಡೆ ಆಗಿದೆ. 22,000ಕ್ಕಿಂತ ಜಾಸ್ತಿ ಕಾಂಗ್ರೆಸ್ಸಿಗೆ ಮುನ್ನಡೆ ಆಗಿದೆ. ಅಲ್ರಿ ಸ್ವಾಮಿ, ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ. ನಿಮ್ಮ ತಟ್ಟೆಯಲ್ಲಿ ಹೆಗಣ ಓಡಿಸೋದು ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರಲ್ಲ ನೋಡಿ. ನಿಮಗೆ ಈ ಸಂದರ್ಭ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಾದರೂ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸೋತತೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ 22ಕ್ಕೂ ಹೆಚ್ಚು ಮತವನ್ನು ಲೀಡ್ ಕೊಟ್ಟಿದ್ರಿ. ನಮ್ಮ ಹೊನ್ನಾಳಿ ಬಗ್ಗೆ ಸಾಕಷ್ಟು ಅಪಪ್ರಚಾರ ಮಾಡ್ತಾಯಿದ್ರಿ. ಇಲ್ಲ, ಹೊನ್ನಾಳಿ 40,000 ಲೀಡ್ ಆಕತ್ತೆ, 30,000 ಕಾಂಗ್ರೆಸ್ ಲೀಡ್ ಆಕತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ಅಪಪ್ರಚಾರ ಈ ಬಾಯ್ಸ್ಗಳಿಂದ, ಏನು ದಾವಣಗೆರೆ ಬಾಯ್ಸ್ಗಳಿದಾರಲ್ಲ ಇವರು. ಜಗಳೂರು ಹೈ ಲೀಡ್ ಆಗ್ತತೆ, ಜಾಸ್ತಿ ಲೀಡ್ ಆಗ್ತತೆ, ಹರಿಹರ ಬಾಲ ಲೀಡ್ ಆಗ್ತತೆ, ಈ ರೀತಿ ಜಗಳೂರು ಹೊನ್ನಾಳಿ ಹೊಡೆದಾಗ್ತತೆ, ಮಾಯ್ಕೊಂಡ ಏನು ಈ ರೀತಿ ಅಪಪ್ರಚಾರಗಳು ಮಾಡಿ ಇವರು ಅಂಕಿಅಂಶಗಳು ಮಾಡ್ತಾಯಿದ್ರು. ಸ್ವಾಮಿ, ತಮಗೆ ಕೇಳಿ ಬಯಸ್ತೀನಿ ಈ ಸಂದರ್ಭದಲ್ಲಿ, ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಮುಖಂಡಗಳು, ನಮ್ಮ ಮಾಜಿ ಶಾಸಕರು ಎಲ್ಲರೂ ಅಭೂತಪೂರ್ವಕವಾಗಿ ಸಂಘಟನೆ ಮಾಡಿ ಸುಡು ಬಿಸಿಲಲ್ಲಿ ಅಭ್ಯರ್ಥಿ ಬರುವ ಮೊದಲೇ ಅನೇಕ ಸಭೆಗಳನ್ನು, ಕಾರ್ಯಕರ್ತ ಬೂತ್ಪಟ್ಟ ಸಭೆಗಳನ್ನು ಮಾಡಿ ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಕೊಡಬೇಕಂತ ಪ್ರಾಮಾಣಿಕ ಕೆಲಸ ಮಾಡಿದ್ದೀವಿ. ಆದರೆ ಚುನಾವಣೆ ನಿಮ್ಮಿಂದ ನೀವು ಸೋತ್ರಿ.